ಬಳ್ಳಾರಿ ಉಪವಿಭಾಗಾಧಿಕಾರಿ ಕಚೇರಿ ಹೆಸರನ್ನೇ ದುರ್ಬಳಕೆ ಮಾಡಿ ವಂಚನೆ ಮಾಡಿದ್ದಾರೆ. ಸರ್ಕಾರಿ ಭೂಮಿ ಕೊಡಿಸೋದಾಗಿ ಹೇಳಿ ಮೋಸ ಮಾಡಿದ್ದ ವಂಚಕ ಬಳ್ಳಾರಿಯ ಸೋಮಸಮುದ್ರದಲ್ಲಿ ಅರೆಸ್ಟ್ ಆಗಿದ್ದಾನೆ. ಹಿರೇಹಳ್ಳಿಗಿಯ ಹೇಮಂತ್ ಎಂಬಾತ ಬಂಧಿತ ಆರೋಪಿ. ಸೋಮಸಮುದ್ರದ ಗಂಗಣ್ಣ ರಾಮಣ್ಣ ಅನ್ನೋರಿಗೆ 7.59 ಎಕರೆ ಸರ್ಕಾರಿ ಭೂಮಿ ಕೊಡಿಸೋದಾಗಿ ಹೇಳಿದ್ದ. ಹೇಮಂತ್ ಮೊದಲು 15 ಲಕ್ಷ ಹಣ ಪಡೆದಿದ್ದ. ಆದರೆ ಹಣ ವಾಪಸ್ಗೆ ಒತ್ತಾಯ ಮಾಡಿದಾಗ ಎಸಿ ಕಚೇರಿ ಹೆಸರು ಬಳಕೆ ಮಾಡಿದ್ದಾನೆ. ನಕಲಿ ಲಕೋಟೆ ಸಹಿ ಹಾಕಿ ಹಣ ಕೊಟ್ಟವರಿಗೆ ಪೋಸ್ಟ್ ಮಾಡಿದ್ದಾನೆ. ಅಗ್ರಿಮೆಂಟ್ ಮಾಡೋದಾಗಿ ಮತ್ತೆ 2 ಲಕ್ಷ ಹಣ ವಸೂಲಿ ಮಾಡಿದ್ದಾನೆ. ಕೊನೆಗೆ ಬಳ್ಳಾರಿ ಎಸಿ ಎಚ್ಡಿ ರಾಜೇಶ್ಗೆ ಸಂತ್ರಸ್ತರು ದೂರನ್ನ ನೀಡಿದ್ದಾರೆ. ಆರೋಪಿ ಹೇಮಂತ್ನನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರದಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಪೊದೆಯಲ್ಲಿ ಟವೆಲ್ನಲ್ಲಿ ಸುತ್ತಿ ನವಜಾತ ಹೆಣ್ಣು ಮಗುವನ್ನ ಎಸೆದಿದ್ರು. ಕುಮಾರ ದೇವಸ್ಥಾನದ ಸಮೀಪ ಮಗು ಅಳೋ ಶಬ್ದ ಶ್ರೀನಿವಾಸ್ ಅನ್ನೋರಿಗೆ ಕೇಳಿಸಿದೆ. ಈ ವೇಳೆ ರಕ್ತಸಿಕ್ತ ಸ್ಥಿತಿಯಲ್ಲಿ ಪೊದೆಯ ಒಳಗಡೆ ಹಸುಗೂಸು ಪತ್ತೆಯಾಗಿದೆ. ಕೂಡಲೇ ಅಂಗನವಾಡಿ ಕಾರ್ಯಕರ್ತೆ ಪ್ರಮೀಳಾ ಮೂಲಕ ಸಿಡಿಪಿಒಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಪೊಲೀಸರು, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಸದ್ಯ ಮಗು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಚೇತರಿಕೆ ಬಳಿಕ ದತ್ತು ಸಂಸ್ಥೆಗೆ ಅಧಿಕೃತ ಹಸ್ತಾಂತರಿಸುವ ಸಾಧ್ಯತೆ ಇದೆ. ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಪ್ರೇಮಿ ಹೈಟೆನ್ಷನ್ ಕಂಬ ಹತ್ತಿ ಹುಚ್ಚಾಟ ಮೆರೆದಿದ್ದಾನೆ. ಆನೇಕಲ್ ತಾಲೂಕಿನ ಚಿನ್ನಯ್ಯನಪಾಳ್ಯದಲ್ಲಿ ಘಟನೆ ನಡೆದಿದೆ. ಕಳೆದ 3 ವರ್ಷಗಳಿಂದ ಸೋಮಶೇಖರ್ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಇತ್ತೀಚೆಗೆ ಯುವತಿ ಮದುವೆಗೆ ನಿರಾಕರಿಸಿದ್ದಾಳೆ. ಲವ್ ಬ್ರೇಕಪ್ ಮಾಡಿಕೊಳ್ಳೋದಕ್ಕೆ ಯುವತಿ ಮುಂದಾಗಿದ್ದಾಳೆ. ಈ ಹಿನ್ನೆಲೆ ಯುವತಿ ಮನೆಯ ಸೀಟನ್ನ ಒಡೆದು ಸೋಮಶೇಖರ್ ದಾಂಧಲೆ ನಡೆಸಿದ್ದ. ಬಳಿಕ ಮನೆ ಸಮೀಪದ ಹೈಟೆನ್ಷನ್ ಕಂಬ ಹತ್ತಿ ಹುಚ್ಚಾಟ ಮಾಡಿದ್ದಾನೆ. ಹುಡುಗಿ ಬರೋ ತನಕ ಕೆಳಗಡೆ ಇಳಿಯೋದಿಲ್ಲ ಅಂತ ಹಠ ಹಿಡಿದಿದ್ದ. ಕೂಡಲೇ ಸ್ಥಳಕ್ಕೆ ಆನೇಕಲ್ ಪೊಲೀಸರು ಬಂದಿದ್ದಾರೆ. ಕೊನೆಗೂ ಮನವೊಲಿಸಿ ಭೂಪನನ್ನ ಕೆಳಗಿಳಿಸಿದ್ದಾರೆ. ಮೈಸೂರಿನಲ್ಲಿ ಅತಿ ದೊಡ್ಡ ಚಿನ್ನದ ವಂಚನೆ ಪ್ರಕರಣ ಬಯಲಾಗಿದೆ. ಎಸ್ಟಿಜಿ ಗೋಲ್ಡ್ ಮಾಲೀಕ ಚಿನ್ನತಂಬಿ ವಿರುದ್ಧ ಸಾಲು ದೂರು ಬಂದಿದೆ. ಸೌಂದರ್ರಾಜ್ ಅಲಿಯಾಸ್ ಚಿನ್ನತಂಬಿ ವಿರುದ್ಧ 70 ಗ್ರಾಹಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2017ರಿಂದಲೂ ಆರೋಪಿ ಚಿನ್ನತಂಬಿ ಅಡವಿಟ್ಟ ಚಿನ್ನ ಕೊಳ್ತಾ ಇದ್ದ. ಚಿನ್ನದ ತೂಕದಲ್ಲಿ ಮೋಸ ಮಾಡಿ ಹಣ ನೀಡದೆ ವಂಚನೆ ಮಾಡಿದ್ದ. ಇಲ್ಲಿ ತನಕ 20 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಂಚಿಸಿರುವ ಬಗ್ಗೆ ಅನುಮಾನ ಶುರುವಾಗಿದೆ. ಚಿನ್ನತಂಬಿ ವಿರುದ್ಧ ಕಮಿಷನರ್ ಕಚೇರಿ ಎದುರು ಗ್ರಾಹಕರು ಪ್ರತಿಭಟನೆ ನಡೆಸಿದ್ದಾರೆ. 70ಕ್ಕೂ ಹೆಚ್ಚು ಗ್ರಾಹಕರಿಂದ ದಾಖಲೆ ಸಮೇತ ಸಿಸಿಬಿಗೆ ದೂರು ನೀಡಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.